ದೀಪ ಆರೋಕ್ಕೂ ಮುಂಚೆ ಜೋರಾಗಿ ಉರಿಯುತ್ತಂತೆ. ನಟ ದರ್ಶನ್ ರದ್ದು ಅಬ್ಬರ ಆರ್ಭಟ ಹಾಗೇ ಜೋರಾಗಿತ್ತು. ಕಸ್ಟಡಿಯಲ್ಲಿರುವಂತಹ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ಗೌಡ ಕೊಟ್ಟಂತಹ ಟಾಂಗ್ ಇದೆ. ದರ್ಶನ್ ಇಬ್ಬರ ಸಾವಿಗೆ ಕಾರಣರಾದ್ರು, ಇಬ್ಬರ ಕೊಲೆಗೆ ಕಾರಣರಾದ್ರು ಅಂತ ಹೇಳಿದ್ದಾರೆ ಉಮಾಪತಿ ಗೌಡ. ಕುಡಿಯೋಕಾಗಿ ಹುಟ್ಟಿದವರ ಹಾಗೆ ದರ್ಶನ್ ಮಾಡ್ತಾ ಇದ್ರು. ಅವರ ವಿಚಾರದಲ್ಲಿ ತಿಥಿ ಬೇಗ ಅತಿ ವೇಗ ತಿಥಿ ಬೇಗ ಅನ್ನೋ ಹಾಗಾಗಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಉಮಾಪತಿ ಗೌಡ. ದರ್ಶನ್ ರ ದಶಾವತಾರವನ್ನ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ನಿರ್ಮಾಪಕ ಉಮಾಪತಿ ಗೌಡ ಬಿಚ್ಚಿಟ್ಟಿದ್ದಾರೆ. ಸರ್, ಯಾರೇ ಭಾಳ ಕಣ್ಣು ಕುಕ್ಕೊಂಡ್ ಕಂಡ್ರು, ನಾನು ಹಿಂದೆನೇ ಹೇಳಿದ್ನಲ್ಲ ಸರ್, ಯಾವತ್ತೂ ಅಷ್ಟೇ ಮನುಷ್ಯರ ಕಣ್ಣು ಮನುಷ್ಯರ ದೃಷ್ಟಿ ಅಷ್ಟು ಕೆಟ್ಟದು ಅಂತ ಹೇಳಿ. ಯಾಕಂದ್ರೆ ಇವ್ರು ನಡ್ಕೊಳ್ತಾ ಇದ್ದಿದ್ದ ರೀತಿ ಮತ್ತೆ ಇವರ ಹಾರ್ಭಟ, ಇವರ ಅಬ್ಬರ ನೋಡ್ತಾ ಇದ್ನಲ್ಲ, ನನಗೆ ಅವಾಗ ಅನ್ಸಿತ್ತು, ಇಲ್ಲಪ್ಪ ಯಾಕೋ ಅದೇನೋ ಹೇಳ್ತಾರಲ್ಲ, ದೀಪ ಜೋರಾಗಿ ಉರಿತಾ ಇದೆ ಅಂದರೆ ಆರೋಗ್ಯಕ್ಕೆ ಅಂತೇಳಿ. ಬಟ್ ನಾನು ಅನ್ಕೋತಾ ಇದ್ದಿದ್ದೇನು ಅಂದರೆ, ಇಷ್ಟೆಲ್ಲ ಅಪರಾಧಗಳು ಮಾಡಿಕೊಂಡು ಹೆಂಗೆ ಅರಗಿಸ್ಕೋತಾ ಇದ್ದಾರೆ, ಹೆಂಗೆ ಕಾನೂನು ಇವ್ರನ್ನ ಬಿಡ್ತಾ ಇದೆ, ಹೆಂಗೆ ಪೊಲೀಸ್ ಇಲಾಖೆ ಸುಮ್ಮನೆ ಇದೆ. ಮೈಸೂರು ಕೇಸಲ್ಲೂ ಪೊಲೀಸ್ ಇಲಾಖೆ ಅವತ್ತು ಸಂಪೂರ್ಣವಾಗಿ ಫೇಲ್ಯೂರ್ ಆಯಿತು ಸರ್. ಅವತ್ತಿನ ಪೊಲೀಸ್ ಇಲಾಖೆ ಮೈಸೂರು ಭಾಗದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದಿದ್ರೆ ಇವತ್ತಿನ 2 ಜೀವಕ್ಕೆ ನ್ಯಾಯ ಸಿಕ್ಕಿರೋದು ಸರ್. 2 ಜೀವ ಹೋಗ್ತಾ ಇರಲಿಲ್ಲ. ಅವತ್ತು ತುಂಬ ಕೇರ್ ಫ್ರೀ ಆಟಿಟ್ಯೂಡಲ್ಲಿ ಆ ಕೇಸ್ನ ಹ್ಯಾಂಡ್ಲ್ ಮಾಡಿದ್ರು, ಪ್ರಭಾವಿಗಳು ಫೋನ್ ಮಾಡಿದ್ರು ಅಂತೇಳಿ ಮುಚ್ಚಾಕಿದ್ರು. ಹಂಗಾಗಿ ಇವತ್ತು ಈ ಹಂತಕ್ಕೆ ಬಂತು. ಅದೆಲ್ಲ ನೋಡಿದಾಗ ನಮ್ಗೆ ಅನ್ಸಿದ್ದಿಷ್ಟೇ ಸರ್, ಒಂದಲ್ಲ ಒಂದು ದಿವಸ ಎಂಥ ದೊಡ್ಡ ವ್ಯಕ್ತಿ ಆದರೂ ಕೂಡ ಗ್ರಾಚಾರ ಕೆಟ್ಟಾಗ ಭಗವಂತ ಸಾಕು ಅಂತ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ಇಟ್ಟಾಗ ಅದೇ ಒಬ್ಬ ವ್ಯಕ್ತಿ ಮೂಲೆಯಲ್ಲಿ ಕೂರ್ಬೇಕಾಗ್ತದೆ ಅಂತೇಳಿ. ಬಟ್ ಈ ಮಟ್ಟಕ್ಕೆ 2 ಕೊಲೆಗಳ ಪ್ರಕರಣ ಹೊತ್ಕೊಂಡು ಬುದ್ಧಿ ಕಲಿತಾರೆ, 2 ಕೊಲೆಗಳ ಪ್ರಕರಣ ಮಾಡಿ ಇದೊಂದು ಸಂದರ್ಭಕ್ಕೆ ಬರುತ್ತೆ ಅಂತ ನಾನು ಯಾವತ್ತೂ ಊಹಿಸ್ಕೊಂಡಿರಲಿಲ್ಲ. ಬಟ್ ಇವ್ರ ಜೀವನಕ್ಕೆ ತೊಂದರೆ ಆಗೋ ರೀತಿ ಏನೋ ಮಾಡ್ಕೋತಾರೆ ಅಂತ ನನಗನ್ಸಿದ್ದು ಸರ್. ಯಾಕಂದ್ರೆ ಇವ್ರ ಕೋಪ ತಾಪ, ಕೈಯಲ್ಲಿ ಬರೀ ಗೌರ್ಮೆಂಟ್ ಅವರು ಲೈಸೆನ್ಸ್ ವೆಪನ್ ಬರೀ ಕೊಟ್ಟಿದ್ರು, ಎಲ್ಲ ಸಾಲದಿದ್ದಕ್ಕೆ ಎಲೆಕ್ಷನ್ ಟೈಮಲ್ಲಿ ಎಕ್ಸಾಮ್ಷನ್ ಲಿಸ್ಟಲ್ಲಿ ಬರೀ ಇವ್ರ ಹೆಸರಿತ್ತು, ಪ್ರದೋಷ್ ಲಿಸ್ಟ್ ಇತ್ತು. ನನಗೆ ಅದು ಆಶ್ಚರ್ಯ ಆಗಿತ್ತು. ಇವಾಗ ನಾವು ಯಾವುದೋ ಚಿಕ್ಕ ಕಾರಲ್ಲೇ ಓಡಾಡ್ಬೋದು ಸರ್. ನಾವೊಂದು 80 ಕಿಲೋಮೀಟರ್ ಸ್ಪೀಡ್ ಹೋದ್ರು ಗಾಡಿ ಸ್ವಲ್ಪ ಅಲ್ಲಾಡ್ತದೆ, ಅವ್ರದ್ದು ಒಂದು 300 ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು ಸರ್. ಭಾಳ ಅತಿ ವೇಗ ತಿಥಿ ಬೇಗ ಅಂತಾರಲ್ಲ, ಹಂಗೆ ಸರ್. ಯಾಕೆಂದರೆ ಇವರೆಲ್ಲ ಹೇಳ್ತಾ ಇದ್ರಲ್ಲ, ನನ್ನ ಹತ್ರ 6 ಕೋಟಿ ರೂಪಾಯಿ ಕಾರಿದೆ, 10 ಕೋಟಿ ರೂಪಾಯಿ ಕಾರಿದೆ ಅಂತೇಳಿ. ಆ ಕಾರಲ್ಲಿ ಹೋಗ್ತಾ ಇದ್ದಂಗೆ ಗ್ರಾಚಾರ ಕೆಟ್ಟರೆ ಎಲ್ಲರಿಗೂ ಆಗದೆ, ಇವ್ರಿಗೂ ಆಗ್ತದಲ್ಲ ಸರ್. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೋ ಒಬ್ಬ ವ್ಯಕ್ತಿ ಅದೇನೋ ಹೇಳ್ತಾರಲ್ಲ, ಹೆಚ್ಚಿದ ಮನುಷ್ಯ ಕೊಬ್ಬಿದ್ದು ಓರಿ ತುಂಬ ದಿವಸ ಉಳಿಯಲ್ಲ ಅಂತ, ಹಂಗೆ ಸರ್. ಯಾಕಂದರೆ ತಾವೇ ನೋಡಿದ್ರಿ, ಅವ್ರ ಬೆಳವಣಿಗೆಯಲ್ಲಿ ತಾವು ಕಾರಣಕರ್ತರು. ಅಂದರೆ ಮಾಧ್ಯಮದ ಕೊಡುಗೆ ಭಾಳಷ್ಟಿದೆ, ಮತ್ತು ನನ್ನ ಬೆಳವಣಿಗೆಯಲ್ಲೂ ಮಾಧ್ಯಮದ ಕೊಡುಗೆ ಭಾಳಷ್ಟಿದೆ ಸರ್. ಯಾವತ್ತಾದರೂ ಮಾಧ್ಯಮ ಸ್ನೇಹಿತರು ಇರ್ಬೋದು, ಯಾರೇ ಆದರೂ, ಉಮಾಪತಿ ನೀನೆಲ್ಲೋ ತಪ್ಪು ಮಾಡ್ತಾ ಇದ್ದ ಅಂದಾಗ ನಾನು ಎಚ್ಚರದಿಂದ ಹೆಜ್ಜೆ ಇಡ್ತಾ ಇದ್ದೆ ಸರ್. ತಾವು ಅನೇಕ ಬಾರಿ ಮಾಧ್ಯಮ ಮಿತ್ರರು ನನ್ನ ಬೆಳವಣಿಗೆಯಲ್ಲಿ ಮತ್ತು ನನ್ನ ಒಂದು ಒಳ್ಳೆ ಕಾರ್ಯಗಳಲ್ಲೂ ಪಾತ್ರ ಆಗಿದ್ರಿ. ನಾನು ತಪ್ಪು ಮಾಡಿದಾಗಲೂ ತಿದ್ದಿ ಬುದ್ಧಿ ಹೇಳಿದಿರಿ ಸರ್. ಅವ್ರಿಗೂ ಸಾಕಷ್ಟು ಅನೇಕ ಬಾರಿ ಹೇಳಿದಾಗಲೂ ಕೂಡ ಆತ ಅದನ್ನು ಕಿವಿ ಮೇಲೆ ಹಾಕ್ಕೊಂಡದೇ ಇಲ್ದಿದ್ದು ನಾನು ಅನೇಕ ಸಲ ನಾನು ನೋಡಿದ್ದೀನಿ ಸರ್. ಒಂದು ಅನುಕುಮಾರ್ ಅವ್ರ ತಂದೆ ಸಾವು, ತಾವು ಅದನ್ನು ವಿಷಯನ ಬಿತ್ತರಿಸಿದ್ರಿ ಸರ್. ಅದು ಇವರಿಂದನೇ ಆಗಿರುವಂಥದ್ದಲ್ವ ಸರ್. ಯಾಕಂದರೆ ಈತನ ಮೇಲಿರೋ ಪ್ರೀತಿಗೆ ಹೋಗಿರುವಂಥ ಒಬ್ಬ ಅಮಾಯಕನ ತಂದೆ ತೀರ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ಯಾರು ಸರ್? ಈತನೇ ಕಾರಣಕರ್ತ. ಮೋಸ್ಟ್ಲಿ ಅಲ್ಲೇ ಇದ್ಕೊಂಡು ನಾನು ಯಾವುದೋ ಒಂದು ಕಮೆಂಟಲ್ಲಿ, ಅಂದರೆ ಯಾರೋ ನನಗೆ ಕಳಿಸಿದ್ರು ಟ್ರೋಲ್ ಪೇಜ್ ಅವರು, ಏನು ಯಾವುದೋ ಇವಾಗ ಏನು ನಡೀತಾ ಇತ್ತು, ಅರ್ಧಮರ್ಧ ಸಿನಿಮಾ ಆಗಿತ್ತು, ಅದು ಕ್ಲೈಮ್ಯಾಕ್ಸ್ ಶೂಟಿಂಗ್ಗೆ ಒಳಗಡೆ ಹೋಗಿದ್ದಾರೆ ಅಂತ. ನಾನು ಅವಾಗ ಅಂದ್ಕೊಂಡು, ಎಂಥ ಲಜ್ಜೆಗೆಟ್ ನನ್ನ ಮಕ್ಕಳು ನೀವೆಲ್ಲ ಅಂತ. ನಿಜವಾಗ್ಲೂ ಅವ್ರ ತಂದೆ ತಾಯಿಗಳು ಅವ್ರಿಗೆಲ್ಲ ಬೈಯಲ್ವಾ ಸರ್ ಇವತ್ತಿಗೂ? ಹಾಂ ಸರ್. ಸರ್, ಇವತ್ತಿಗೂ ನಾವೇನಾದರೂ ತಪ್ಪು ಮಾಡಿದಾಗ ಸರ್, ನಮ್ಮ ತಾಯಿ ನನ್ನ ಹೆಂಡ್ತಿ ಸರಿ ಮಾಡಿರೋದು ಉಂಟು ಸರ್. ಸರ್, ನನ್ನ ಮಗನೂ ನನಗೆ ಬುದ್ಧಿ ಹೇಳಿರೋದು ಉಂಟು ಸರ್. ಎಷ್ಟೋ ಸಲ ನಾನು ಯಾರಿಗಾನ ಬೈದಾಗ, ನೀವ್ಯಾಕೆ ಹಂಗೆ ಕೋಪ ಮಾಡ್ಕೋತೀರಾ, ನೀವ್ಯಾಕೆ ಹಂಗೆ ಬೈತೀರಾ, ಅವ್ರಿಗೂ ಬೇಜಾರಾಗುತ್ತಲ್ಲ ಸರ್. ನನ್ನ ಮಗ ಹೇಳಿದ್ದಾರೆ ಸರ್. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾವು ಕಲಿಯೋವಂಥವ್ರು ಆದರೆ ಯಾರು ಹೇಳಿದ್ರು, ನಾವು ದಾರಿಯಲ್ಲಿ ಹೋಗೋ ದಾಸಪ್ಪ ಹೇಳಿದ್ರು ನಾವು ಕಲಿತೀವಿ ಸರ್. ಕಲಿಯಲ್ಲ ಅಂತ ಆದಮೇಲೆ ಭಗವಂತ ಪ್ರತ್ಯಕ್ಷ ಆಗಿ ಹೇಳಿದ್ರು ಕೂಡ ನಾವು ಕಲಿಯಲ್ಲ ಸರ್. ಅಷ್ಟೇ. ಕಂಟ್ರೋಲ್ಗೆ ಸಿಗದೇ ಇರೋಷ್ಟು ಕುಡಿದಾಗ ಅವೆಲ್ಲ ಆಗ್ತದೆ ಸರ್. ಯಾಕಂದರೆ ದಿನ ನಾನು ನೋಡಿದ್ದೀನಿ ಸರ್, ಅನೇಕ ಸ್ನೇಹಿತರುಗಳನ್ನ ನಾನು ನೋಡಿದ್ದೀನಿ, ನಮ್ಗೆ ಕುಡಿದು ಅಭ್ಯಾಸ ಇಲ್ಲ ಸರ್. ಬಟ್ ಯಾರ್ಯಾರು ಎಷ್ಟೆಷ್ಟು ಕುಡಿತಾರೆ ಅನ್ನೋದ್ರ ಬಗ್ಗೆ ಗೊತ್ತಿದೆ ನಾನು ನೋಡ್ದಂಗೆ ಸರ್. ಇವಾಗ ನಮ್ಮ ಬಂಡಲೆಲ್ಲ ಕೆಲಸ ಮಾಡ್ತಾರೆ, ಅವರೆಲ್ಲ ಏನಕ್ಕೆ ಕುಡಿತಾರೆ ಅಂದರೆ ಮೈಕೈ ನೋವು ಬರುತ್ತೆ, ರಾತ್ರಿ ನಿದ್ದೆ ಬರಲ್ಲ ಅಂತ ಕುಡಿತಾರೆ. ಇನ್ನು ಕೆಲವೊಬ್ರು ಕುಡಿಯೋಕ್ಕೆ ಅಂತಲೇ ಹುಟ್ಟಿರ್ತಾರೆ ಸರ್. ಆ ವರ್ಗಕ್ಕೆ ಇವರು ಸೇರಿದವರು ಅಂತ ನಾನು ಅಂದ್ಕೊಳ್ಳೋದು ಸರ್. ಸರ್, ನಾನೊಂದು ಹೇಳ್ಬಾರ್ದು, ಯಾಕಂದರೆ ನಾವು ತಪ್ಪಾಗ್ತದೆ. ಜವಾಬ್ದಾರಿ ಸ್ಥಾನದಲ್ಲಿ ಇತ್ಕೊಂಡು ಜವಾಬ್ದಾರಿಯುತವಾಗಿ ನಾವು ನಡ್ಕೋಬೇಕು. ನೀವು ನೋಡಿರ್ತೀರಿ, ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಕಷ್ಟದಲ್ಲಿ ಎಲ್ಲರೂ ಸಿಗಾಕೋತಾರೆ, ಎಷ್ಟೋ ಪ್ರಾಣಿಗಳು ಹೋಯ್ತು. ಅವತ್ತು ನಾವು ಸಿನಿಮಾ ರಿಲೀಸ್ ಮಾಡೋ ಸಂದರ್ಭದಲ್ಲಿ ನಾವು ಮಾಧ್ಯಮಗಳ ಸಹಾಯ ಕೇಳ್ತೀವಿ.
ಅವತ್ತು ನಮ್ಮನ್ನು ತಾವು ಪರಿಗಣನೆಗೆ ತೊಗೊಂಡು ಎಲ್ಲ ಚಾನಲ್ಲು 24 ಅವರು ರಾಬರ್ಟ್ ಸಿನಿಮಾದೇ ಒಂದು ಪಬ್ಲಿಸಿಟಿ ಮಾಡಿಕೊಟ್ಟು ನಮ್ಮ ಸಿನಿಮಾನ ಗೆಲುವಲ್ಲಿ ತಾವೆಲ್ಲರೂ ಕಾರಣಕರ್ತರಾದ್ರಿ. ಅವತ್ತು ಹುಬ್ಳಿಯಲ್ಲಿ ಈವೆಂಟ್ ನಡೀತದೆ ಸರ್. ಆ ಹುಬ್ಳಿ ಈವೆಂಟ್ಗೆ ಒಂದು ಹೈದರಾಬಾದ್ ಬೇಸ್ಡ್ ಕಂಪ್ನಿ ನಮ್ಮ ಜೊತೆಲಿ ಟೈಅಪ್ ಆಗ್ತದೆ, ಎಲ್ಲ ಆಗ್ತದೆ. ನಾವು ದೊಡ್ಡ ಹೋಟ್ಲು ಮಾಡ್ತೀವಿ ಸರ್. ಅವತ್ತು ಕುಡ್ದಿದ್ದ ಬಿಲ್ಲು 8-9 ಲಕ್ಷ ಕಟ್ತೀವಿ ಸರ್ ನಾವು. ಅದಿದ್ರೂ ಕೂಡ ನನಗೆ ಅವ್ರಿಗೆ ಗಲಾಟೆ ಆಗ್ತದೆ, ಏನಂತ ನಮಗೆ ಎಣ್ಣೆ ಕಡಿಮೆ ಆಯಿತು ಅಂತ. ಸರ್ ನಿಜವಾಗ್ಲೂ ಅವತ್ತು ಅನ್ಸ್ಬಿಡ್ತು ನನಗೆ ಯಾಕೆ ಬೇಕಾಗಿತ್ತು, ರಾಜ್ ನಂಗಿದ್ದ ಈ ಸಿನಿಮಾ ಮಾಡಿಬಿಟ್ಟು ಎಣ್ಣೆ ಸಪ್ಲೈಯರ್ ಆಗ್ಬಿಟ್ಟೆ ಅಂತೇಳಿ ದೊಡ್ಡ ಗಲಾಟೆ ನಡೀತದೆ. ಅವತ್ತು ಹರಿಕೃಷ್ಣ ಸರು ಇಬ್ಬರಿಗೂ ಸಮಾಧಾನ ಮಾಡ್ತಾರೆ, ಬಿಡಿ ತಲೆ ಕೆಡಿಸು, ಅವ್ರಿಗೂ ಹೇಳ್ತಾರೆ ನನಗೂ ಹೇಳ್ತಾರೆ. ಸೊ ಅವತ್ತು ಭಾಳ ಬೇಜಾರಾಗಿದ್ದೇನು ಅಂದರೆ ನಾನು ಒಬ್ಬ ನಿರ್ಮಾಪಕ ಅಂತ ಗೊತ್ತು, ಸಪ್ಲೈಯರ್ ಅಂತ ಇವತ್ತು ನನಗೆ ಅರ್ಥ ಆಗಿದ್ದು ಅಂತ ಸರ್. ನಾವು ಬಂಡ್ರೆ ಸರ್, ನಾವು ಈ ಥರದ್ದು ಬಂಡ್ರಲ್ಲ, ಏನೋ ಇನ್ನೊಬ್ರು ಶಾಪ ಹಾಕುವಂಥ ಬಂಡ್ರಲ್ಲ ಸರ್, ಒಳ್ಳೆ ರೀತಿ ಬಂಡ್ರು. ನಾನು ಹೇಳ್ತಾ ಇರೋದೇನೆಂದರೆ ಯಾವುದೇ ಕಾರಣಕ್ಕೂ ಈ ಥರದ್ದನ್ನು ಸಹಿಸ್ಕೊಳ್ಳುವಂಥ ಕರ್ತವ್ಯಗಳು ಕೆಲಸಗಳಾಗಬಾರ್ದು. ಯಾರೊಬ್ಬರು ಮಾಧ್ಯಮ ಸ್ನೇಹಿತರು, ಒಳ್ಳೆ ಸ್ಥಾನದಲ್ಲಿರುವಂಥ ಮಾಧ್ಯಮ ಸ್ನೇಹಿತರು ಹೇಳಿದ್ರು, ಸರ್ ನನಗೆ ಒಂದು ದಿವಸಕ್ಕೆ 300 ಫೋನ್ ಬರುತ್ತೆ, ಟಾರ್ಚರ್ ಮಾಡ್ತಾರೆ. ನಾನು ಏನು ಮಾಡ್ತೀರಾ ಸರ್? ಇಲ್ಲ ಸರ್ ಇವ್ರದ್ದೆಲ್ಲ ಭಾಳ ಅತಿ ಆಯಿತು ಕಂಪ್ಲೇಂಟ್. ನಾನಂದು ಸರ್ ಕಂಪ್ಲೇಂಟ್ ಕೊಟ್ಬಿಟ್ಟು ಒದಿಸಿ ಸರ್ ಒಂದು 4 ಜನಕ್ಕೆ ನ್ಯಾಯಯುತವಾಗಿ, ಅವಾಗೆಲ್ಲ ಬುದ್ಧಿ ಕಲಿತಾರೆ ಅಂತಂದೆ. ನಿಮ್ಗಾದರೂ ಬಿಡಬಾರ್ದು, ನನಗಾದರೂ ಬಿಡಬಾರ್ದು ಸರ್. ನನಗೇನಾದರೂ ಇವಾಗ ಫೋನ್ ಬಂದರೆ ನಾನು ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತೀನಿ ಸರ್ ಕಾನೂನು ಚೌಕಟ್ಟಿನಲ್ಲಿ. ಏನಿಲ್ಲ ಸರ್, ಕಾಲ ತಸ್ಮೈ ನಮಃ. ಯಾವತ್ತು ಏನು ಅಂದರೆ ಯಾರ್ಯಾರು ಹಣೆ ಬರ, ಇವತ್ತು ನನ್ನ ಹಿಂದೆನೂ ಹೇಳಿದ್ದೆ, ಅವ್ರವ್ರ ಹಣೆ ಬರ ಅವ್ರವ್ರು ಬರ್ಕೋತಾರೆ ಅಂತ. ಇವ್ರ ಹಣೆ ಬರ ಇವ್ರು ಬರ್ಕೊಂಡಿದ್ದಾರೆ ಅಷ್ಟೇ ಸರ್. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ತಪ್ಪು ಮಾಡಲಿಲ್ಲ ಅಂದರೆ ಬಿಡಲಿ ಸರ್. ಗೊತ್ತಿಲ್ಲ ಸರ್, ಅದೇನು ಮೋಸ್ಟ್ಲಿ ಏನು ಹೆಚ್ಚಾಗಿ ಮಾಡಿಕೊಂಡ್ರು ಗೊತ್ತಿಲ್ಲ ಸರ್. ಹಂಗಲ್ಲ ಸರ್, ಇವಾಗ ಏನು ಊಟ ಮಾಡಿ ಹೆಚ್ಚಾಯ್ತಾ, ಅಥವಾ ಸೇವನೆ ಮದ್ಯಪಾನ ಸೇವನೆ ಹೆಚ್ಚಾಗಿ ಆಗಿದ್ದ, ಅಥವಾ ಏನು ಕೋಪ ಹೆಚ್ಚಾಗಿ ಆಗಿದ್ದ, ವ್ಯಾಮೋಹ ಹೆಚ್ಚಾಗಿ ಮಾಡಿದ್ದ, ಏನಂತ ಗೊತ್ತಿಲ್ಲ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.